ನಮಸ್ಕಾರ ವೀಕ್ಷಕರೇ. ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಘಟಕವು ಇತ್ತೀಚೆಗೆ 53ನೇ ಬ್ಯಾಂಕ್ ರಾಷ್ಟ್ರೀಕರಣ ದಿನಾಚರಣೆಯ ಪ್ರಯುಕ್ತ ವೆಬಿನಾರ್ ಆಯೋಜಿಸಿತ್ತು. ಈ ವೆಬಿನಾರ್ನಲ್ಲಿ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಾದ ಜಸ್ಟಿಸ್ ವಿ ಗೋಪಾಲಗೌಡ ಭಾಗವಹಿಸಿ ಮಾತನಾಡಿದರು. ಎಲ್ಲರ ಪರವಾಗಿ ನಾನು ನಮ್ಮ ಭಾಷಣದ ಮುಖ್ಯ ಅತಿಥಿಯಾಗಿರುವ ಜಸ್ಟಿಸ್ ಶ್ರೀ ವಿ ಗೋಪಾಲಗೌಡ್ರನ್ನ ನಮ್ಮನ್ನ ಉದ್ದೇಶಿಸಿ ಅವರ ಮಾತುಗಳನ್ನ ಹೇಳಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಈ ಅರ್ಥಪೂರ್ಣವಾದ ವೆಬಿನಾರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀನಿವಾಸ್ ಬಾಬುರವರೇ, ಇದರ ಕಾರ್ಯದರ್ಶಿ ಆಗಿರ್ತಕ್ಕಂತಹ MR ಶೆಣೈ ಅವರೇ, ಅರ್ಥಪೂರ್ಣವಾಗಿ ಉದ್ಘಾಟನಾ ಭಾಷಣವನ್ನ ಮಾಡಿದ ಸಹೋದರಿ S ವರಲಕ್ಷ್ಮಿ ಅವರೇ, ಹಾಗೂ ಮುಖ್ಯ ಭಾಷಣಕಾರರಾಗಿ ಭಾಷಣ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಸಹೋದರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ, ಹಾಗೂ ಹಂಪಿ ಯೂನಿವರ್ಸಿಟಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಅವರ ಹೆಸರು ನನಗೆ ಕೈಲ್ಲ, ಚಂದ್ರಪೂಜಾ ಇರ್ತಾರೆ, ಅವರು ಬಂದ್ರು ವೇದಿಕೆಗೆ. ಹಾಗೂ ಈ ಫೆಡರೇಷನ್ನ ಪದಾಧಿಕಾರಿಗಳೇ, ಈ ವೆಬಿನಾರ್ನಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಮಿತ್ರರೇ, ನಿಜವಾಗ್ಲೂ ಕೂಡ ಇಡೀ ದೇಶದ ಸಮಸ್ತ ಜನ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾದ ಇಡೀ ರಾಷ್ಟ್ರದ ಉದ್ದಕ್ಕೂ 53ನೇ ಬ್ಯಾಂಕುಗಳ ರಾಷ್ಟ್ರೀಕರಣದ ದಿನಾಚರಣೆಯನ್ನ ಮಾಡ್ಕೊಳ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇದು ಬ್ಯಾಂಕ್ ರಾಷ್ಟ್ರೀಕರಣವನ್ನ ಖಾಸಗೀಕರಣ ಮಾಡುವುದಕ್ಕೆ ಹೊರಟಿರ್ತಕ್ಕಂತಹ ಕೇಂದ್ರ ಸರ್ಕಾರದ ನೀತಿಯನ್ನ ವಿರೋಧಿಸ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿ ನೀವು ಹಮ್ಮಿಕೊಂಡಿದ್ದೀರಿ. ಆದ್ರಿಂದ ಕೃಷಿಕರರು, ಮಹಿಳೆಯರು, ಯುವಕರು, ಬುದ್ಧಿಜೀವಿಗಳು ಪರವಾಗಿ ನಿಮಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ದೇಶಕ್ಕೆ ಗಂಡಾಂತರ ಬಂದಿದೆ ಅಂತ ಬಹಳಷ್ಟು ಜನರು ಇವಾಗ ಬುದ್ಧಿಜೀವಿಗಳು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಗಂಡಾಂತರ ಅಂತ ಹೇಳಲಿಲ್ಲ, ಸಮಸ್ಯೆಗಳು ದೇಶಕ್ಕೆ ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಭಾರತ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ಇಂತಹ ಒಂದು ಸಂದರ್ಭದಲ್ಲಿ ಈ ಖಾಸಗೀಕರಣವನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳ ಖಾಸಗೀಕರಣವನ್ನ ಯಾವ ರೀತಿ ತಡೆಗಟ್ಟುವುದಕ್ಕೆ ಕಾರ್ಯಕ್ರಮವನ್ನ ರೂಪಿಸಿ ಅದನ್ನ ನೀವು ಅನುಷ್ಠಾನಕ್ಕೆ ತರತಕ್ಕಂತಹ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮ ಇಡೀ ದೇಶದ ಉದ್ದಕ್ಕೂ ಕೂಡ ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯತಕ್ಕಂಥದ್ದು ಮತ್ತು ಖಾಸಗೀಕರಣದ ನೀತಿ, ಸರ್ಕಾರದ ನೀತಿ ಇದು ಸಂವಿಧಾನದ ವಿರೋಧವಾಗಿದೆ, ಜನ ವಿರೋಧವಾಗಿದೆ, ದೇಶದ ಪ್ರಗತಿಗೆ ಮತ್ತು ಅಭಿವೃದ್ಧಿಗೆ ಕಂಟಕ ಬರ್ತಕ್ಕಂತಹ ಒಂದು ವಿಚಾರವಾಗಿದೆ. ದೇಶದ ಪ್ರಗತಿ ಕಡೆ ತೆಗೆದುಕೊಂಡು ಹೋಗುವುದರ ಬದಲು ಹಿಂದೆ ತೆಗೆದುಕೊಂಡು ಹೋಗ್ತಕ್ಕಂತಹದ್ದು, ದೇಶವನ್ನ ಹಿಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯಕ್ರಮವಾಗ್ತದೆ. ಮತ್ತೆ ಖಾಸಗೀಕರಣದಿಂದ ದೇಶದ ಸಮಸ್ತ ಜನರಿಗೆ ನ್ಯಾಯ ಸಿಗುವುದಿಲ್ಲ, ಸಾಮಾಜಿಕ ನ್ಯಾಯ ಸಿಕ್ಕುವುದಿಲ್ಲ. ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಕರ್ತವ್ಯ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತೆ ಸ್ಥಳೀಯ ಸಂಸ್ಥೆಗಳಿಗೆ, ಇನ್ಕ್ಲೂಡಿಂಗ್ ಮತ್ತೆ ಈ ದೇಶದ ಬಹಳ ಸ್ವತಂತ್ರ ನ್ಯಾಯಾಂಗ ಅಂತ ಏನಿದೆ
ಅವ್ರ ಮೇಲೆ ಕೂಡ ಬಹಳ ಗಾಢವಾದ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನ ಮನಸ್ಸು ಅವರಿಗೆ ಎಳಿತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ. ಆದ್ರಿಂದ ಈ ವೆಬಿನಾರ್ ನಾನು ಗ್ರಹಿಸಿದ್ದೀನಿ, ನಾನು ಅರ್ಥೈಸ್ಕೊಂಡಿದ್ದೀನಿ. ಇದು ಈ ನಿಟ್ಟಿನಲ್ಲಿ ಮುಂದೆ ನಿಮ್ಮ ಕಾರ್ಯಕ್ರಮಗಳಿಗೆ ಒಂದು ದಾರಿದೀಪ ಆಗ್ತದೆ ಅಂತ ನನ್ನ ಆಶಯ. ಅದು ಆಗಬೇಕು ಅಂತ ಕೂಡ ಜನರ ಆಶಯ. ರಾಷ್ಟ್ರೀಕೃತ ಬ್ಯಾಂಕುಗಳನ್ನ 1969ನೇ ಇಸ್ವಿಯಲ್ಲಿ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಮುಖಾಂತರ ಮಾಡಿದಾಗ ಆ ಸುಗ್ರೀವಾಜ್ಞೆಯನ್ನ ಕೂಪರ್ ಅಂತಕ್ಕಂಥ ಶೇರ್ ಹೋಲ್ಡರು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ರಿಟ್ ಅರ್ಜಿ ಹಾಕಿ ಆ ಸುಗ್ರೀವಾಜ್ಞೆ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾದು ಅಸಿಂಧತ್ವವನ್ನ ಪಡೆಯಿತು. 11 ಜನ ನ್ಯಾಯಮೂರ್ತಿಗಳು ಅಲ್ಲಿ ವಾದಗಳನ್ನ ಆಲಂಘಿಸಿ ಸಂವಿಧಾನದ 3ನೇ ಭಾಗ ಮತ್ತು 4ನೇ ಭಾಗ ಮತ್ತು ಈ ಫಂಡಮೆಂಟಲ್ ರೈಟ್ಸ್ ವಿಶೇಷವಾಗಿರ್ತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಅವತ್ತು ಸುಗ್ರೀವಾಜ್ಞೆ ಸಂವಿಧಾನ ವಿರೋಧವಾಗಿದೆ, ಮೂಲಭೂತ ಹಕ್ಕುಗಳಿಗೆ ವಿರೋಧವಾಗಿದೆ ಅಂತಕ್ಕಂಥ ವಿಚಾರವನ್ನ ಅವರು ಆ ತೀರ್ಪಿನಲ್ಲಿ ನನ್ನ ಪ್ರಕಾರ ಮೂಲಭೂತ ಅಲ್ಲಿಗೆ ಕೇಶವಾನಂದ ಭಾರತಿ ತೀರ್ಮಾನ 13 ಜನ ನ್ಯಾಯಮೂರ್ತಿಗಳು ಇದ್ದಿರಲಿಲ್ಲ. ಆದ್ರೂ ಕೂಡ ಅಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಅಂಶಗಳನ್ನ, ಅಂದ್ರೆ ಅಂದಿನ ಕಾಲದಲ್ಲಿ ಏನು ಸೋಷಿಯಲಿಸ್ಟ್ ಅಂತಕ್ಕಂತಹ ಒಂದು ಫಿಲಸಾಫಿಕಲ್ ವರ್ಡ್, ಅಂದ್ರೆ ತಾತ್ಪರ್ಯದ ಪದ ಅಲ್ಲಿ ಇರಲಿಲ್ಲ. ಆದ್ರೂ ಕೂಡ ಯಾವ ರೀತಿ ಅಂದಿನ ಪ್ರಧಾನಮಂತ್ರಿಗಳು ಆಡಳಿತ ಪಕ್ಷದ ಸದಸ್ಯರುಗಳು ಪಾರ್ಲಿಮೆಂಟ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನು ಅರ್ಥೈಸ್ಕೊಂಡಿದ್ರು, ಈ ಸುಗ್ರೀವ ಆಜ್ಞೆಯನ್ನ ಹೊರಡಿಸುವುದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದ ಸಮಸ್ತ ಜನರಿಗೆ ಡೆಮಾಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವದ ರಾಷ್ಟ್ರ ಆಗಿದೆ. ಪ್ರಜಾಪ್ರಭುತ್ವ ಬಹಳ 21 ವರ್ಷ ಆಗಿದೆ. ನಾವು ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ. 3ನೇ ಭಾಗದಲ್ಲಿ ಸಮಾನತೆಯನ್ನ ಜನತೆಗೆ ಕೊಡಬೇಕಾಗಿದೆ. ಮತ್ತೆ ಸಮಾಜದ ವ್ಯವಸ್ಥೆಯನ್ನ ಸರಿಯಾದ ಸಮಾಜ ಕಲ್ಯಾಣ ಅಂತಕ್ಕಂಥ ಒಂದು ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ದೇಶಕ್ಕೆ ಸಮಸ್ತ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಮೇಲೆ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅದನ್ನು ನೀಡಬೇಕಾದ್ರೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಬಹಳ ಅವಶ್ಯಕತೆ ಇದೆ ಅಂತೇಳಿ ಮನಗಂಡಿದ್ರು. ಅದು ಅವರು ಅರ್ಥೈಸ್ಕೊಂಡಿದ್ರು. 4ನೇ ಭಾಗ ನಿರ್ದೇಶ ತತ್ವಗಳಲ್ಲಿ ಮುಖ್ಯವಾಗಿ ಅನುಚ್ಛೇದ 39B ನಲ್ಲಿ ಏನಿತ್ತಂತ ಹೇಳಿದ್ರೆ, that the ownership and control of the material resource of the community are so distributed as best to subserve the common good. ಈ ಒಂದು ಕ್ಲಾಸ್ ಅನ್ನ ಸರಿಯಾಗಿ ಅರ್ಥೈಸ್ಕೊಂಡು, ಅದೇ ರೀತಿ 38ನೇ ಅನುಚ್ಛೇದದಲ್ಲಿರ್ತಕ್ಕಂಥದ್ದು ರಾಜ್ಯ ಅಂತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಈ ಜನರಿಗೆ ಸಮಾಜ ಕಲ್ಯಾಣದ ಅವನ್ನ ಕೊಡಿಸ್ತಕ್ಕಂತಹ ಗಾಢವಾದ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನ ಸೋಷಿಯಲ್ ಆರ್ಡರ್ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೃಷ್ಣ ಅವರು ಹೇಳಿದಾಗೆ, ಸಮಾಜದ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಸೋಷಿಯಲ್ ಆರ್ಡರ್ ಅಂತ ಹೇಳಿದ್ರೆ ಅದು ಲಾ ಅಂಡ್ ಆರ್ಡರ್ ಅಲ್ಲ, ಅದು ಆರ್ಥಿಕದ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕದನ್ನ ಅರ್ಥೈಸ್ಕೊಂಡು ಆ ಸುಗ್ರೀವಾಜ್ಞೆಯನ್ನ ಅವರು ಅಂದಿನ ಈ ರಾಷ್ಟ್ರಪತಿಗಳಾದ ವಿ ಗಿರಿಯವರು ಹೊರಡಿಸಿದರು. ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳಲ್ಲಿ 14, ಮೂಲಭೂತ ಹಕ್ಕುಗಳಲ್ಲಿ 15, ಮೂಲಭೂತ ಹಕ್ಕುಗಳಲ್ಲಿ 19 ಮತ್ತು 21 ಸಮಸ್ತ ಜನರಿಗೆ ಮೂಲಭೂತ ಹಕ್ಕುಗಳಿವೆ ಅಂತಕ್ಕಂಥದ್ದನ್ನ ಮರೆತು ಬಿಟ್ಟು, ಮತ್ತೆ 4ನೇ ಭಾಗದಲ್ಲಿ ನಿರ್ದೇಶ ತತ್ವಗಳಲ್ಲಿ ಸಮಾಜದ ವ್ಯವಸ್ಥೆಯನ್ನ, ಸಾಮಾಜಿಕ ವ್ಯವಸ್ಥೆಯನ್ನ ಕೊಡಿಸ್ತಕ್ಕಂತಹ ಗಾಢವಾದ ಜವಾಬ್ದಾರಿ ಸರ್ಕಾರಗಳ ಮೇಲೆ ಜವಾಬ್ದಾರಿ ಇದೆ ಅಂತ
ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ತಾನೆ ಮತ್ತು 39B ನಲ್ಲಿ ಸಾಮಾನ್ಯ ಜನರಿಗೆ ಒಳ್ಳೆಯದನ್ನ ಮಾಡೋದಕ್ಕಾಗಿ ಈ ಸಂಪತ್ತು, ದೇಶದ ಸಂಪತ್ತು ಒಂದು ಅದು ಕೇಂದ್ರೀಕೃತ ಆಗಬಾರ್ದು, ನಿಯಂತ್ರಣ, ಖಾಸಗೀಕರಣ ಬ್ಯಾಂಕ್ಗಳಲ್ಲಿ ಇರಬಾರ್ದು ಅಂತಕ್ಕಂತಹ ವಾದವನ್ನು ಮಂಡಿಸಿದ್ರು ಕೂಡ ತಳ್ಳಹಾಕಿ 11 ಜನ ನ್ಯಾಯಮೂರ್ತಿಗಳು ಕೂಪರ್ ಕೇಸ್ನಲ್ಲಿ ಆ ರೀತಿ ಹೇಳಿದ್ರು 1970ನೇ ಇಸ್ವಿಯಲ್ಲಿ. ಅದಾದ ನಂತರ 69ನೇ ಬಿಲ್ಲು ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ದೀರ್ಘವಾಗಿ ಇದರ ಬಗ್ಗೆ ಚರ್ಚೆಗಳಾಗಿವೆ. ಅದನ್ನು ನಾನು ಹೇಳ್ತಾ ಹೋದ್ರೆ ವಿರೋಧ ಇತ್ತು, ಮತ್ತೆ ಬಹಳ ಜನರು ಪ್ರಗತಿಪರ ಈ ಪಾರ್ಲಿಮೆಂಟ್ ಸದಸ್ಯರುಗಳು ಬಹಳಷ್ಟು ಚರ್ಚೆ ಲೋಕಸಭಾದಲ್ಲಿ ಮತ್ತೆ ರಾಜ್ಯಸಭಾದಲ್ಲಿ ನಡೆದಿದೆ. ಒಂದು ವಿಚಾರವನ್ನ ಅಂದಿನ ವಿರೋಧ ಪಕ್ಷದಲ್ಲಿರ್ತಕ್ಕಂತಹ ಹಲವಾರು ಮುಖ್ಯಮಂತ್ರಿಗಳು ಮತ್ತೆ ಪಾರ್ಲಿಮೆಂಟ್ ಸದಸ್ಯರು ಅಂದಿನ ಸರ್ಕಾರದ ನಾಯಕತ್ವವನ್ನು ವಹಿಸಿದ್ದ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಆರೋಪ ಮಾಡಿದ್ರು, ನೀವು ಎಡಪಂಥೀಯ ಧೋರಣೆಯನ್ನ, ನೀತಿಗಳನ್ನ ಅಳವಡಿಸುವುದಕ್ಕೆ, ಅನುಷ್ಠಾನ ತರೋದಕ್ಕೆ ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಕ್ಕೆ ಹೊರಟಿದ್ದೀರಿ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಆಗ ಲೋಕಸಭಾದಲ್ಲಿ ಮತ್ತು ರಾಜ್ಯಸಭಾದಲ್ಲಿ ಮಾಡಿದರು. ಆದ್ರೆ ಕೂಡ ಅದನ್ನ ಡಿಫೆಂಡ್ ಮಾಡಿ ಬಿಲ್ಲು ಪಾಸ್ ಮಾಡಿ 1970ರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣದ ಕಾಯ್ದೆಯನ್ನ ಮಾಡಿದರು. ಅದು ಅಧ್ಯಕ್ಷರ ಅನುಮತಿ ಸಿಕ್ತು. ಅದು ಅನುಷ್ಠಾನಕ್ಕೆ 1970ನೇ ಇಸ್ವಿಯಲ್ಲಿ ಕಾಯ್ದೆಯ ಮುಖಾಂತರ ಸಂವಿಧಾನದ ಆಶಯಗಳನ್ನು, ವಿಶೇಷವಾಗಿ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಜಸ್ಟಿಸ್ ಅಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ದೇಶದ ಸಮಸ್ತ ಜನರಿಗೆ ನೀಡಬೇಕಾಗಿರ್ತಕ್ಕಂತಹ, ಕೊಡಿಸಬೇಕಾಗಿರ್ತಕ್ಕಂತಹ ಆದ್ಯ ಕರ್ತವ್ಯ ಕೇಂದ್ರ ಸರ್ಕಾರದ ಮೇಲೆ ಇದೆ ಅಂತಕ್ಕಂತಹ ವಿಚಾರವನ್ನ ಮನಗಂಡು ಆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಮತ್ತೆ ರಾಷ್ಟ್ರೀಕೃತ ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡೋದ್ರಿಂದ ಅದರಲ್ಲಿ ಆಗ್ತಕ್ಕಂತಹ ಲಾಭಗಳು, ನಷ್ಟ ಏನು ಅಂತಕ್ಕಂಥದನ್ನ ಬಹಳ ವಿಶಾಲವಾಗಿ ಚರ್ಚೆ ಮಾಡಿ, ವಿಶ್ಲೇಷಣೆ ಮಾಡಿ ಅಂದಿನ ಕಾಯ್ದೆಯನ್ನ ಹೊರತಂದರು. ಆ ಕಾಯ್ದೆಯಲ್ಲಿ 14 ರಾಷ್ಟ್ರೀಕೃತ ಪ್ರೈವೇಟ್ ಬ್ಯಾಂಕ್ಗಳಾಗಿದ್ದವರು ಮತ್ತು ರಾಜ್ಯದ ಅಧೀನದಲ್ಲಿರ್ತಕ್ಕಂತಹ ಬ್ಯಾಂಕ್ಗಳೆಲ್ಲವನ್ನು ಕೂಡ ರಾಷ್ಟ್ರೀಕರಣ ಮಾಡಿದರು. ಮತ್ತೆ ಆ ಬ್ಯಾಂಕ್ಗಳು, ಸಬ್ಸಿಡಿಯರಿ ಬ್ಯಾಂಕ್ಗಳು ಕ್ರಮೇಣ 80ನೇ ಇಸ್ವಿಯಲ್ಲಿ ಇನ್ನೂ ಅವೆಲ್ಲ ಕೂಡ ರಾಷ್ಟ್ರೀಕರಣ ಮಾಡಿ 21 ಖಾಸಗಿ ಬ್ಯಾಂಕ್ಗಳನ್ನ ಮತ್ತು ರಾಜ್ಯಗಳ ಅಧೀನದಲ್ಲಿರ್ತಕ್ಕಂತಹ, ನಿಯಂತ್ರಣದಲ್ಲಿರ್ತಕ್ಕಂಥ ಬ್ಯಾಂಕ್ಗಳೆಲ್ಲವನ್ನು ಕೂಡ ರಾಷ್ಟ್ರೀಕರಣ ಮಾಡಿದರು. ಅದರಿಂದ ಬಹಳಷ್ಟು ಆರ್ಥಿಕ ನೀತಿ, ಆರ್ಥಿಕ ಸ್ವಾವಲಂಬನೆ, ವಿಶೇಷವಾಗಿ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ ಮತ್ತೆ ಅನ್ಎಂಪ್ಲಾಯ್ಡ್ ಅಂದ್ರೆ ಈ ಕೆಲಸವಿಲ್ಲದೆ ಇರ್ತಕ್ಕಂತಹ ಯುವಕರಿಗೆಲ್ಲರಿಗೂ ಕೂಡ ಬಹಳ ಪ್ರಯೋಜನಕರವಾಗಿ ಸೇವೆಯನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡಿವೆ. ಈ ರಾಷ್ಟ್ರೀಕರಣ ಮಾಡೋದ್ರಿಂದ ಈ ಖಾಸಗಿ ಬ್ಯಾಂಕುಗಳ ಯಜಮಾನರಿಗೆ ಮೂಲಭೂತ ಹಕ್ಕುಗಳು ಹೋಗ್ತವೆ ಅಂತಕ್ಕಂಥದ್ದು ಅದು ಸರಿ ಇಲ್ಲ. ಇದು ಕಾಮನ್ ಗುಡ್ಗೆ, ಜನರಿಗೆ ಸಮಾಜದ ಕಲ್ಯಾಣ ಮಾಡೋದಕ್ಕೆ ಪ್ರಯೋಜನ ಆಗ್ತದೆ, ಸಮಾಜದ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕಾಗ್ತದೆ, ದೇಶವನ್ನ ಪ್ರಗತಿ ಹಾದಿಯಲ್ಲಿ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಆಗ್ತದೆ. ಇದು ಕಂಟ್ರೋಲ್, ಪ್ರೈವೇಟ್ ಆರ್ಥಿಕ ನಿಯಂತ್ರಣ, ಖಾಸಗೀಕರಣವರ ಜೊತೆಯಲ್ಲಿದ್ರೆ ದೇಶಕ್ಕೆ ಕಂಟಕ ಬರ್ತದೆ, ದೇಶದ ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ಆ ಗುರಿಗಳೇನಿತ್ತು, ಆ ಆಶಯ ಏನಿತ್ತು, ಅದು ಸಂವಿಧಾನದ ಆಶಯಗಳನ್ನ ಅನುಷ್ಠಾನಕ್ಕೆ ತರುವುದರ ಮುಖಾಂತರ ಅಂದಿನ ಸರ್ಕಾರ ಸರಿಯಾದ ರೀತಿಯಲ್ಲಿ ಈ ರಾಷ್ಟ್ರೀಕರಣ ಬ್ಯಾಂಕ್ಗಳನ್ನ ಮಾಡಿದ್ರು. ಇದಾದ್ಮೇಲೆ ಅದು ನಿಮಗೆ ಬಹಳಷ್ಟು, ನನಗೆ ಬಾಬು ಅವರು ಒಂದು ಪುಸ್ತಕ ಕೊಟ್ಟಿದ್ದಾರೆ, ಇದರಲ್ಲಿ 2 ಆರ್ಟಿಕಲ್ ಅನ್ನು ನಾನು ಓದಿದೆ. 129-28 ಪೇಜ್ನಲ್ಲಿ ಥಾಮಸ್ ಫ್ರಾಂಕೋನ್ ಅವರು
ಮತ್ತೆ ಇನ್ನೊಂದು ಆರ್ಟಿಕಲ್ 139ನೇ ಪೇಜ್ದಲ್ಲಿ ಅಲ್ಲಿ ಬಹಳ ವಿಷಯಗಳನ್ನ ಇಲ್ಲಿ ಸಂಗ್ರಹಿಸಿ ಇಲ್ಲಿ ಪ್ರದೀಪ್ ಬಿಸ್ವಾಸ್ ಅವರು ಈ ಥಾಮಸ್ ಫ್ರಾಂಕೋ ಅವರು ಆನ್ ಬ್ಯಾಂಕ್ ನ್ಯಾಷನಲೈಸೇಷನ್ ಬಗ್ಗೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ, ಅದನ್ನ ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದೇ ರೀತಿ ಈ ಪ್ರದೀಪ್ ಬಿಸ್ವಾಸ್ ಅವರು 50 ವರ್ಷದ ಬ್ಯಾಂಕ್ ನ್ಯಾಷನಲೈಸೇಷನ್ ಬಗ್ಗೆ ಮತ್ತೆ ಈ ಸಾರ್ವಜನಿಕ ರಾಷ್ಟ್ರೀಕರಣ ಬ್ಯಾಂಕ್ಗಳನ್ನ ರಕ್ಷಿಸಿ ಮತ್ತೆ ಸಾರ್ವಜನಿಕ ಹಣವನ್ನು ರಕ್ಷಿಸಿ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಈ 2 ಆರ್ಟಿಕಲ್ ಅನ್ನ ನಾವು ನೋಡಿದಾಗ ಈ ರಾಷ್ಟ್ರೀಕರಣ ಮಾಡಿದ್ರಿಂದ ರಾಷ್ಟ್ರೀಕರಣ ಹಿಂದೆ ಯಾವ ರೀತಿ ಖಾಸಗಿ ಬ್ಯಾಂಕ್ಗಳು ಇತ್ತು, ಅಲ್ಲಿ ಎಷ್ಟು ಜನ ಕ್ರೆಡಿಟ್ ಎಷ್ಟು ಕೋಟಿ ಇತ್ತು, ಮತ್ತೆ ರಾಷ್ಟ್ರೀಕರಣ ಆದ್ಮೇಲೆ ಎಷ್ಟು ಕೋಟಿ ನಮ್ಮ ರಾಷ್ಟ್ರೀಕರಣ ಬ್ಯಾಂಕ್ಗಳಲ್ಲಿ ಕ್ರೆಡಿಟ್ ಇನ್ಕ್ರೀಸ್ ಆಯ್ತು, ಮತ್ತೆ ಅಂದಿನ ಕಾಲದಲ್ಲಿ ಎಷ್ಟು ದೇಶದಲ್ಲಿ ಬ್ಯಾಂಕ್ಗಳ ಬ್ಯಾಂಕಿಂಗ್ ಸರ್ವಿಸು ಬ್ಯಾಂಕ್ಗಳು ಖಾಸಗೀಕರಣದವರು ಮಾಡಿದ್ರು, ಅದರಿಂದ ಎಷ್ಟು ಜನರಿಗೆ ಪ್ರಯೋಜನ ಆಯ್ತು, ಯಾರಿಗೆ ಪ್ರಯೋಜನ ಆಯ್ತು, ಬಡ ಜನರಿಗೆ ಒಳ್ಳೆಯದಾಗಿದೆಯಾ, ಕೃಷಿಗಾರರಿಗೆ ಒಳ್ಳೆಯದಾಗಿದೆಯಾ, ಈ ಸಾಮಾನ್ಯ ಜನರಿಗೆ ಒಳ್ಳೆಯದಾಗಿದೆಯಾ, ಮಹಿಳೆಯರಿಗೆ ಒಳ್ಳೆಯದಾಗಿದೆಯಾ, ಎಷ್ಟು ಒಳ್ಳೆಯದಾಯ್ತು ಇದಾದ ಮೇಲೆ ಅಂತಕ್ಕಂಥ ವಿಚಾರ ಎಲ್ಲ ಅಂಕಿಅಂಶಗಳ ಮುಖಾಂತರ ಹೇಳಿದರೆ ಅದನ್ನು ನಾನು ವಿಶೇಷವಾಗಿ ನನ್ನ ಭಾಷಣದಲ್ಲಿ ಈ ವೆಬಿನಾರ್ದಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಕೂಡ ಆ 2 ಆರ್ಟಿಕಲ್ನ ತಾವು ಓದಿದ್ದೀರಿ ಅಂತ ನಾನು ಪರಿಗಣಿಸ್ತೀನಿ. ಇದು ಬಹಳ ಸಮಗ್ರವಾಗಿ ಕ್ರಾಂತಿಕಾರಕವಾದ ಒಂದು ರಾಷ್ಟ್ರೀಕರಣದ ಪ್ರಯೋಜನ ದೇಶದ ಜನರಿಗೆ ದೊರಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಶೇಷವಾಗಿ agricultural policy of the bank nationalization policies, agriculture ಕೃಷಿಕರಿಗೆ ಅದು 1 ಕೋಟಿ ಹಿಂದೆ ಇದ್ದಿದ್ದು 30 ಕೋಟಿ ಜನರಿಗೆ ಮುಟ್ಟಿದೆ. ಇದೇ ರೀತಿ ಜನಸಾಮಾನ್ಯರಿಗೆ, ಆಟೋ ರಿಕ್ಷಾ ಡ್ರೈವರ್ಗಳಿಗೆ, ಕೃಷಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ, ನಿರುದ್ಯೋಗದಲ್ಲಿರ್ತಕ್ಕಂಥ ಯುವಕರಿಗೆ ಅವರಿಗೆ ಉದ್ಯೋಗ ಸಿಕ್ಕದೇ ಇರುವಾಗ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳು ಎಲ್ಲ ಬಹಳಷ್ಟು ಮಾಡಿದ್ದಾರೆ. ಈ ಬ್ಯಾಂಕ್ ರಾಷ್ಟ್ರೀಕರಣವನ್ನ ತಿರುಗಿ ವಾಪಸ್ ಖಾಸಗೀಕರಣ ಮಾಡಬೇಕು ಅಂತಕ್ಕಂಥ ಯೋಚನೆ ಬಹಳ ಗಂಡಾಂತರ ಬಂದಿದ್ದು ನಮ್ಮ ದೇಶಕ್ಕೆ 1991ರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸೀಸ್ ಅಂತ ಅಂದಿನ ಕಾಂಗ್ರೆಸ್ ಸರ್ಕಾರದ ನಾಯಕತ್ವವನ್ನು ವಹಿಸಿದ್ದ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆರ್ಥಿಕ ಮಂತ್ರಿ ಇವರು ಮನಮೋಹನ್ ಸಿಂಗ್ ಆಗಿರುವಾಗ ಇವರು ನಮ್ಮ ದೇಶ IMF ಮತ್ತು ವರ್ಲ್ಡ್ ಬ್ಯಾಂಕ್ ಒತ್ತಡಕ್ಕೆ, ಯಾಕಂತ ಹೇಳಿದ್ರೆ ಅದನ್ನೇ ನಾನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಈ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ನವರು ಯಾವಾಗಲೂ ಭಾಷಣದಲ್ಲಿ ಮತ್ತು ಅವ್ರದ್ದು ಒಂದು ಪ್ರೋಗ್ರಾಮ್ನಲ್ಲಿ ಹೇಳ್ತಾರೆ, ಈ ದೇಶದ ಆಡಳಿತ ಈ ದೇಶದ ಬಂಡವಾಳಶಾಹಿಗಳು ಅಲ್ಲ, ಅಂತಾರಾಷ್ಟ್ರೀಯ ಬಂಡವಾಳಶಾಹಿಗಳ ಮುಖಾಂತರ ದೇಶದ ಆಡಳಿತ ನಡೀತದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಬಹಳ ಚೆಂದಾಗಿ ಅದು ಸಾಬೀತಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಾಯಕತ್ವದಲ್ಲಿ ಅಂದಿನ ಪ್ರಧಾನಿ, ಅಂದಿನ ಸದಸ್ಯರುಗಳು ಸಂವಿಧಾನದ ಪ್ರಸ್ತಾವನೆ 3ನೇ ಭಾಗ 4ನೇ ಭಾಗ, ಅದೇ ನಮ್ಮ ಜವಾಹರ್ಲಾಲ್ ನೆಹರೂರವರು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಮೂಲಭೂತ ಹಕ್ಕುಗಳಿಗೆ 31 ತೆಗೆದುಬಿಟ್ಟಾಗ ಲ್ಯಾಂಡ್ ಲಾರ್ಡಿಸಮ್ ಅನ್ನ ಅಬಾಲಿಷ್ ಮಾಡಿ, ಲ್ಯಾಂಡ್ ಲಾರ್ಡಿಸಮ್ ಅಬಾಲಿಷ್ ಮಾಡಲಿಲ್ಲ ಅಂದ್ರೆ ಸಮಾನತೆಯನ್ನು ತೆಗೆದುಕೊಳ್ಳಕ್ಕೆ ಆಗುದಿಲ್ಲ ಅಂತ 51ನೇ ಇಸ್ವಿಯಲ್ಲಿ ಪ್ರಾವಿಷನಲ್ ಪಾರ್ಲಿಮೆಂಟ್ ನಲ್ಲಿ ಹೇಳಿದ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಅವರ ಮಗಳು ಪ್ರೈಮ್ ಮಿನಿಸ್ಟರ್ ಆಗಿದಾಗ ರಾಷ್ಟ್ರೀಕರಣ ಮಾಡ್ಬೇಕು ಅಂತ ಹೊರಟರು. ಅದು ಯಾಕೆ ಮಾಡಬೇಕು ಅಂತ ಹೇಳಿ ಅವರ ಭಾಷಣದಲ್ಲಿ ಇದು ಲೋಕಸಭಾದಲ್ಲಿ ಎಲ್ಲ ಉತ್ತರ ಕೊಡುವಾಗ ಬಹಳ ಚಂದವಾಗಿ ಅದು ಸೋಷಲಿಸ್ಟ್ ಕಂಟ್ರಿ, ಇದು ಸಾಮಾಜಿಕ ವ್ಯವಸ್ಥೆ ಮಾಡಬೇಕು, ಜನಸಾಮಾನ್ಯರಿಗೆ ಸೊತ್ತಾಗಬೇಕು, ದೇಶದ ಆರ್ಥಿಕ ಸಂಪತ್ತು ಜನರಿಗೆ ಸಲ್ಲಬೇಕು ಅಂತಕ್ಕಂಥ ಏನು ಭಾಷಣ ಮಾಡಿದ್ರು ಅದ ರೀತಿಯಲ್ಲಿ ಅನುಷ್ಠಾನಕ್ಕೆ ಮಾಡುವಾಗ ಅದು 21 ವರ್ಷ ಆದ್ಮೇಲೆ, 21 ವರ್ಷ ಸ್ವತಂತ್ರ ಬಂದ ನಂತರ ಬ್ಯಾಂಕ್ ರಾಷ್ಟ್ರೀಕರಣ ಸಂವಿಧಾನದ ಅಡಿಯಲ್ಲಿ, ಅದೇ ಸಂವಿಧಾನ ಆಮೇಲೆ
91ನೇ ಇಸ್ವಿಯಲ್ಲಿ 42ನೇ ತಿದ್ದುಪಡಿ ಪ್ರಸ್ತಾವನೆಗೆ ಮತ್ತು 38ಗೆ ನಿರ್ದೇಶ ತತ್ವಗಳಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಸೋಷಿಯಲಿಸ್ಟ್ ಅಂತಕ್ಕಂಥದ್ದು, ಈ ದೇಶ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂತಹ, ಸಮಾಜವಾದವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ರಾಷ್ಟ್ರವಾಗಿ ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಆಗಿದ್ರು ಕೂಡ ರಿಟರ್ನ್ ಸಂವಿಧಾನದಲ್ಲಿ ಬರವಣಿಗೆ ಬರ್ಕೊಂಡು ಅದರ ಅಡಿಯಲ್ಲಿ ನಾವು ಆಡಳಿತವನ್ನು ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ, ಇಲ್ಲಿ ನಾವು ಈ ರಾಷ್ಟ್ರವನ್ನ ನಾವು ಸಮಾಜವಾದದ ನಿಟ್ಟಿನಲ್ಲಿ ಆ ದಿಸೆಯಲ್ಲಿ ನಮ್ಮ ಕಾರ್ಯಕ್ರಮಗಳಿರ್ಬೇಕು. ಅದೇ ರೀತಿನೇ 4ನೇ ಭಾಗದಲ್ಲಿದೆ. 3ನೇ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಜನರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಸಮಾಜವಾದದ ಪಥದಲ್ಲಿ ನಡೆದರೆ ಮಾತ್ರ ಸಾಧ್ಯ ಆಗ್ತದೆ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಕರಣ ಬ್ಯಾಂಕ್ಗಳಾದ ಮೇಲೆ ಅದೇ ಪಾರ್ಟಿ ಸರ್ಕಾರ, ಅವರ ಪಾರ್ಟಿಯವರೇ ಪ್ರಧಾನಮಂತ್ರಿ, ಆರ್ಥಿಕ ಮಂತ್ರಿ, ಈ ಅಂತಾರಾಷ್ಟ್ರೀಯ IMF ಮತ್ತು ವರ್ಲ್ಡ್ ಬ್ಯಾಂಕ್ ಒತ್ತಡಕ್ಕೆ ಬಂದು ಈ ರಾಷ್ಟ್ರೀಕರಣ ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡಬೇಕು, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ದಾರಿಯನ್ನ ಹುಡುಕಿ 91ನೇ ಇಸ್ವಿಯಿಂದ ಕಂಪ್ಲೀಟ್ ಆಗಿ ಹಾಳಾಗೋದಕ್ಕೆ ಇವರೇ ಕಾರಣ ಆದ್ರು. ಯಾರು ಮಗುವನ್ನ ರಾಷ್ಟ್ರೀಕರಣ ಬ್ಯಾಂಕ್ ಒಂದು ಚೈಲ್ಡ್ ಹುಟ್ಟಿಸಿದ್ರು, ಆ ಮಗುವನ್ನು ಸಾಯಿಸಕ್ಕೆ ಅದೇ ಪಾರ್ಟಿಯವರೇ ಅದನ್ನ ಮುಂದುವರಿಸ್ತಾ ಇದ್ದಾರೆ ಈಗಿನ NDA ಸರ್ಕಾರ. ಅಂದ್ರೆ ಇವರಿಗೆ ಸಂವಿಧಾನ ಬೇಕಾಗಿಲ್ಲ. ಸಂವಿಧಾನದ ಅಡಿಯಲ್ಲಿ ಅಂದಿನ ಸರ್ಕಾರ ಇಂದಿರಾ ಗಾಂಧಿ ನಾಯಕತ್ವದಲ್ಲಿ 69ನೇಯಲ್ಲಿ ಬಿಲ್ಲನ್ನ ಬ್ಯಾಂಕ್ ರಾಷ್ಟ್ರೀಕರಣವನ್ನು ಮಾಡಬೇಕಾದ್ರೆ ಬಿಲ್ ಪಾಸ್ ಮಾಡಿ, ಆ ಬಿಲ್ಲು ಮೂಲಭೂತ ಹಕ್ಕುಗಳು, ನಿರ್ದೇಶ ತತ್ವಗಳು, ಪ್ರಸ್ತಾವನೆಯ ಆಶಯಗಳನ್ನ ಅದು 42ನೇ ತಿದ್ದುಪಡಿ ಆದ್ಮೇಲೆ ಇವೆಲ್ಲ ಸಮಾಜವಾದ ಕಡೆಯಲ್ಲಿ ತಗೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ಏನು ಅಲ್ಲಿ ಸ್ಪಷ್ಟೀಕರಿಸಿದ್ರು, ಅದನ್ನ ಹೇಳ್ತಾ ಬಂದ್ರು. ಅದನ್ನು ತದ್ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ಪ್ರಕಾರ, ನಾನೊಬ್ಬ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯಾಗಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪುಗಳನ್ನ ಸಂವಿಧಾನ ಪೀಠಗಳು 5, 7, 9, 11, 13 ನ್ಯಾಯಮೂರ್ತಿಗಳು ಪೀಠಗಳನ್ನು ಅಲಂಕರಿಸಿ ಸಂವಿಧಾನವನ್ನ ಪ್ರತಿಯೊಂದು ಅನುಚ್ಛೇದವನ್ನ ಪ್ರಸ್ತಾವನೆಗಳನ್ನ ಚೆನ್ನಾಗಿ ಅರ್ಥೈಸಿಕೊಂಡು ವಿಶ್ಲೇಷಣೆ ಮಾಡಿ ಈ ರೀತಿಯ ಒಂದು ಬ್ಯಾಂಕ್ ನ್ಯಾಷನಲೈಸೇಷನ್ ಇದು ರಾಷ್ಟ್ರೀಕರಣ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿದೆ. ರಾಷ್ಟ್ರೀಕರಣ ನ್ಯಾಯ ಸಾಮಾಜಿಕ ನ್ಯಾಯವನ್ನು ವಿತರಣೆ ಮಾಡೋದಕ್ಕೆ ಇದೆ. ಇದು ಜನಸಾಮಾನ್ಯರಿಗೆ, ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಒಂದು ಕಾಯ್ದೆ ಆಗಿದೆ. ರಾಷ್ಟ್ರೀಕರಣ ಬಹಳ ಅರ್ಥಪೂರ್ಣವಾಗಿದೆ, ಇದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿದ ಜನರು ಇವತ್ತು ಈ ಅದೇ ಸರ್ಕಾರಗಳು, ಇದೇ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ, ಅದರ ತದ್ವಿರುದ್ಧವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರಿಂದ ನಾನು ಬಹಳ ಜವಾಬ್ದಾರಿಯುತವಾಗಿ ಈ ಸಂದರ್ಭದಲ್ಲಿ ಹೇಳುವುದು ಅಂತ ಹೇಳಿದ್ರೆ, ಈ ಕ್ರಮ, ಕೇಂದ್ರ ಸರ್ಕಾರದ ಕ್ರಮ ಇದು ಸಂವಿಧಾನಕ್ಕೆ ವಿರೋಧವಾಗಿದೆ, ದೇಶದ ಜನರಿಗೆ ವಿರೋಧವಾಗಿದೆ. ಆದ್ರಿಂದ ನಾನು ನಿಮ್ಮ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಇಡೀ ರಾಷ್ಟ್ರದ ಉದ್ದಕ್ಕೂ ನೀವೇನು ಚಿಂತನೆ ಮಾಡ್ತಿದ್ದೀರಿ ಅದಕ್ಕೆ ನಾನು ಅಭಿನಂದಿಸ್ತಾ ಇದ್ದೀನಿ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ನಿಟ್ಟಿನಲ್ಲಿ ನೀವು ಬಹಳ ತೀವ್ರವಾಗಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದನ್ನ, ಪ್ರೈವೇಟೈಸೇಷನ್ ಮಾಡ್ತಕ್ಕಂಥದ್ದನ್ನ ನೀವು ತೀವ್ರವಾಗಿ ವಿರೋಧ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ಪರ ನಾನು ಕೂಡ ಅದೇ ಯೋಚನೆಯಲ್ಲಿದ್ದೀನಿ. ನಮ್ಮಂತಹ ಜನ ಇಡೀ ಇವತ್ತು ದೇಶದಲ್ಲಿ ಇಡೀ 135 ಕೋಟಿ ಜನಸಂಖ್ಯೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು, ಯುವಕರು, ಪ್ರಗತಿಪರರು, ಸಾಹಿತಿಗಳು, ಬುದ್ಧಿಜೀವಿಗಳು, ನ್ಯಾಯತಜ್ಞರು, ನ್ಯಾಯಾಧೀಶರು, ಕೆಲವರು ಅವರು ಓಪನ್ ಆಗಿ ಹೇಳಕ್ಕಾಗಲಿಲ್ಲ ಅಂದ್ರೂ ಕೂಡ ತೀರ್ಪುಗಳಲ್ಲಿ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಪರ ಇವೆ. ದಿ ಡಿಸ್ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಲೀಗಲ್, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಇಟ್ ಈಸ್
ಅನ್ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಆಫ್ ದಿ ಸಂವಿಧಾನ ಪೀಠಗಳು 13 ಕೇಶವಾನಂದ ಭಾರತಿ, ಮಿನರ್ವಾ ಮಿಲ್ ಕೇಸು, ಆಮೇಲೆ ರಘುನಾಥ್ ರೆಡ್ಡಿ ಕೇಸು, ಆಮೇಲೆ ಇಂದಿರಾ ಗಾಂಧಿ ಇದು ಮನೇಕಾ ಗಾಂಧಿ ಕೇಸು, ಎಷ್ಟು ಕೇಸ್ಗಳು ಬೇಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಆ ತೀರ್ಪುಗಳು ಸಂವಿಧಾನಬದ್ಧವಾಗಿ ಸಂವಿಧಾನ ಪೀಠಗಳು 5, 7, 9, 11, 13 ನ್ಯಾಯಮೂರ್ತಿಗಳ ಪೀಠಗಳು ಎಲ್ಲವೂ ಕೂಡ ನೀವು ಯೋಚನೆ ಮಾಡ್ತಿರ್ತಕ್ಕಂಥದ್ದು, ನೀವು ಈ ಕೇಂದ್ರ ಸರ್ಕಾರದ ನೀತಿಗಳನ್ನ ವಿರೋಧ ಮಾಡ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ನಿಮ್ಮ ಪರ ಇವೆ. ಈ ತೀರ್ಪುಗಳು ಎಲ್ಲವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ. ಅವ್ರಿಗೆ ಈ ತೀರ್ಪುಗಳೆಲ್ಲವೂ ಕೂಡ ಸಂವಿಧಾನದಲ್ಲಿ ಅನುಚ್ಛೇದ 141 ಅಡಿಯಲ್ಲಿ ಅವರಿಗೆ ಬೈಂಡಿಂಗ್ ಇದೆ. ಆ ಬೈಂಡಿಂಗ್ ಇದ್ರೂ ಕೂಡ ಸಂವಿಧಾನನೂ ಇಲ್ಲ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇಲ್ಲ. ಇವರೆಲ್ಲರೂ ಕೂಡ ಈ ರೀತಿ ನಡವಳಿಕೆಗೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಹೋರಾಟ ಅದು ಸಂವಿಧಾನಬದ್ಧವಾದ ಹೋರಾಟ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಿದ್ದೇನೆ. ಮತ್ತೆ ಇನ್ನೊಂದು ಕೊನೆಗೆ 2 ಮಾತುಗಳನ್ನು ಹೇಳಿ, ಯಾಕಂದ್ರೆ ನಿಮ್ದು 12:30 ಗಂಟೆಗೆ ಮುಗಿಸ್ಬೇಕು. ಇನ್ನು ಬಹಳ ಜನ ಮಾತಾಡೋರು ಇದ್ದಾರೆ, ನಾನು ಕೂಡ ಮಾತಾಡಿದ್ದಾರೆ. ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳ್ಬೇಕು ಅಂತ ಏನಿದೆ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಪಿದೆ. ಯಾವುದು 2003-7 ಸುಪ್ರೀಂ ಕೋರ್ಟ್ ಕೇಸ್ನಲ್ಲಿ 532 ಒಂದು ಪ್ರಿನ್ಸಿಪಲ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಈ ಸೆಂಟರ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅನದರ್. ಇದೇನಪ್ಪ ಅಂತ ಹೇಳಿದ್ರೆ, ಈ HPCL ಆಮೇಲೆ SO ಅಕ್ವಿಸಿಷನ್ ಆಕ್ಟ್ 74 ಅದನ್ನ ಖಾಸಗೀಕರಣ ಮಾಡಕ್ಕೆ ಹೊರಟಿದ್ರು. ಇದು ಈ SO ಅಕ್ವಿಸಿಷನ್ ಆಕ್ಟ್ ಮತ್ತೆ ಬರ್ಮಾ ಶೆಲ್ ಅಕ್ವಿಸಿಷನ್ ಅಂಡರ್ಟೇಕಿಂಗ್ ಆಕ್ಟ್ 76 ಇವೆಲ್ಲ ಕಾಯ್ದೆಗಳನ್ನ ಪರಾಮರ್ಶೆ ಮಾಡಿ ವ್ಯಾಖ್ಯಾನಿಸಿ ಸರ್ವೋಚ್ಚ ನ್ಯಾಯಾಲಯ 2 ಜನ ತೀರ್ಪುಗಳು, 2 ನ್ಯಾಯಮೂರ್ತಿಗಳು ತೀರ್ಪು ಮಾಡಿದ್ದಾರೆ, ರಾಜೇಂದ್ರ ಬಾಬು ಮತ್ತೆ GP ಮಥುರ್ ಅವರು. ಇದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಬ್ಯಾಂಕ್ಗಳು 1970ನೇ ಕಾಯ್ದೆ ಒಳಪಟ್ಟಿದೆ. ಆದ್ರೂ ಕೂಡ ನಿಮ್ಮ ರಾಷ್ಟ್ರೀಕರಣ ಬ್ಯಾಂಕ್ಗಳು ಎಲ್ಲವೂ ಕೂಡ ಗವರ್ನಮೆಂಟ್ ಕಂಪನಿ ಅಂತ ಹೇಳಿದ್ರೆ ಏನು, ಇಲ್ಲಿ ಈ ಕೇಸ್ನಲ್ಲಿ ಅವರು ಹೇಳ್ತಾರೆ, ಅಲ್ಲಿ ಏನಂತ ಹೇಳಿದ್ರೆ ಗವರ್ನಮೆಂಟ್ ಕಂಪನಿ ಅಂದ್ರೆ ಏನು ಅಂತ ಇಲ್ಲಿ ಡೆಫಿನೇಷನ್ ಇದೆ. ಅಲ್ಲಿ ಅವರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಸೆಕ್ಷನ್ 2D ನಲ್ಲಿ ಗವರ್ನಮೆಂಟ್ ಕಂಪನಿ ಅಂದ್ರೆ 1956 ಡಿಫೈನ್ಡ್ ಇನ್ ಸೆಕ್ಷನ್ 670 ಅದೇನ್ ಹೇಳ್ತದೆ ಅಂತ ಹೇಳಿದ್ರೆ ಕಂಪನೀಸ್ ಆಕ್ಟ್ ಏನಂತ ಹೇಳಿದ್ರೆ, ಎನಿ ಕಂಪನಿ in which not less than 51% of paid up share capital is held by the central government or by any state government or governments or partly by the central government and partly by one or more state government and include a company which is a subsidiary of a government company. So ರಾಷ್ಟ್ರೀಕರಣ ಬ್ಯಾಂಕ್ಗಳು ಎಲ್ಲವೂ ಕೂಡ ಸಬ್ಸಿಡರಿ ಕಂಪನಿಗಳೆಲ್ಲ ಕೂಡ ನ್ಯಾಷನಲೈಸ್ ಮಾಡಿರ್ತಕ್ಕಂಥದ್ದು, ಅವು ರಾಷ್ಟ್ರೀಕರಣ ಮಾಡಿದಾದ್ಮೇಲೆ ಇವೆಲ್ಲ ಕೂಡ government companies. So as defined under section 2D read with section 617 of the companies ಕಾಯ್ದೆ. ಮತ್ತೆ ನಿಮ್ಮ ಬ್ಯಾಂಕ್ ರಾಷ್ಟ್ರೀಕರಣ 1970ನೇ ಬ್ಯಾಂಕ್ ನ್ಯಾಷನಲೈಸೇಷನ್ ಆಕ್ಟ್ ಕೆಳಗಡೆ ಆಗಿವೆ. ಆದ್ರಿಂದ ಪಾರ್ಲಿಮೆಂಟ್ ಮುಂದೆ ಹೋಗಿ ಆ ಕಾಯ್ದೆಗಳನ್ನೆಲ್ಲವೂ ಕೂಡ ರಿಪೀಲ್ ಮಾಡದೆ ಹೊರತು ಇವು ಪ್ರೈವೇಟೈಸೇಷನ್ ಮಾಡೋದಕ್ಕೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗುದಿಲ್ಲ ಅಂತಕ್ಕಂಥದ್ದೇ ಈ ತೀರ್ಪು, ಸುಪ್ರೀಂ ಕೋರ್ಟ್ ತೀರ್ಪು. ಡೈರೆಕ್ಟ್ ಆಗಿ ಜಡ್ಜ್ಮೆಂಟ್ ಇದೆ. ಮತ್ತೆ ಈ ದೇಶದಲ್ಲಿ ಪ್ರೈವೇಟೈಸೇಷನ್ ಮಾಡ್ಬೇಕಂತ ಹೇಳಿದ್ರೆ ಪ್ರೈವೇಟೈಸೇಷನ್ ಆಕ್ಟ್ ಇಲ್ಲ. ಯಾವುದೇ ಸಂಸ್ಥೆ ಸರ್ಕಾರಿ ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸಾರ್ವಜನಿಕ ಸಂಸ್ಥೆಗಳು, ಅದು BL ಆಗಿರ್ಬೋದು, BML ಆಗಿರ್ಬೋದು, LIC ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಯಾವುದೇ ಒಂದು ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂತಹ ಸಂಸ್ಥೆಗಳನ್ನ ಅವೆಲ್ಲ ಸೆಂಟ್ರಲ್ ಗವರ್ಮೆಂಟು, ಸ್ಟೇಟ್ ಗವರ್ಮೆಂಟು ಅಧೀನದಲ್ಲಿರ್ತಕ್ಕಂತಹ ಕಂಪನಿಗಳನ್ನ ನೀವು ಅದನ್ನ ಖಾಸಗೀಕರಣ ಮಾಡ್ಬೇಕಂದ್ರೆ ಪ್ರೈವೇಟೈಸೇಷನ್ ಕಾಯ್ದೆ ಬೇಕು ಅಂತ ಹೇಳಿ ಈ ತೀರ್ಪಿನಲ್ಲಿ
ಅವರು ಹೇಳ್ತಾರೆ ನೋಡಿ, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇದು ಖಾಸಗೀಕರಣ ಕಾಯ್ದೆ ಇದೆ, ಪ್ರೈವೇಟೈಸೇಷನ್ ಪ್ರೋಗ್ರಾಮ್ಸ್. Italy, France and Italy, massive program has been carried out in Argentina, Mexico, Brazil. A public offering of shares combined with a listing on the stock exchange has brought share ownership in many millions of people. Have been mechanism through which the government desired to widen their ownership has brought friction. Anta ee judgment alli heltare, a private placing of shares in a business with a group of investors and amele making state assets available under the concession so that assets may be worked out by the concessionary. Ee bankgalella for a song today, the great assets which have been built at the cost of the staff and the public, it is being sold to these private sector people, the industrialists. By industrialists themselves, the policy has completely changed after bank nationalization only, because the political parties have recommended to increase loans ಬರೀ ಇಂಡಸ್ಟ್ರಿಯಲಿಸ್ಟ್ಗೆ 1000, 20,000, 30,000 ಕೋಟಿಗಳು ಈ ಅಂಬಾನಿ ಕಂಪನಿ, ರಿಲಯನ್ಸ್ನವರಿಗೆ, ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿರ್ತಕ್ಕಂತಹದ್ದು ನಿದರ್ಶನಗಳು. ಬ್ಯಾಂಕ್ ರಾಷ್ಟ್ರೀಕರಣ ಲಾಭಕರವಾಗಿ ನಡೀತಿರ್ತಕ್ಕಂಥ ಬ್ಯಾಂಕ್ಗಳು ನಷ್ಟವಾಗಿ NPA ಆಗಿ ಅವ್ರಿಗೆಲ್ಲ ವೇವ್ ಆಫ್ ಮಾಡಿ ದಿ ಡೆಟ್ ವಾಸ್ ವೈಪ್ಡ್ ಆಫ್ ಬಿಕಾಸ್ ದಿ NPA, because of the policies which they have been pursued at the intervention of ರಾಜಕೀಯ ಪಕ್ಷಗಳ ಒಂದು ಪ್ರವೇಶದಿಂದ ಈ ರೀತಿ ಅಲ್ಲಿ ಆಯಿತು. ಆದ್ರಿಂದ ಇವತ್ತು ಬಹಳ ದೇಶಕ್ಕೆ ಗಂಡಾಂತರ ಇದೆ. ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಒಂದು ನ್ಯಾಯ, ದೇಶದ ಸಮಸ್ತ ಜನರಿಗೆ ಬ್ಯಾಂಕ್ ರಾಷ್ಟ್ರೀಕರಣ ಬ್ಯಾಂಕ್ಗಳಿಂದ ಏನು ಆಯಿತು ಅದನ್ನ ತೆಗೆದುಹಾಕುವುದಕ್ಕೆ ಸಂವಿಧಾನದಲ್ಲಿರ್ತಕ್ಕಂತಹ ಆಶಯಗಳನ್ನ, ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಸಮಾನತೆ, ಸಮಾನ ಅವಕಾಶಗಳು, ಮತ್ತೆ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಪ್ರೊಫೆಷನ್ ಮಾಡ್ತಕ್ಕಂಥದ್ದು, ಆಮೇಲೆ ಅಗ್ರಿಕಲ್ಚರಿಸ್ಟ್ ಆಕ್ಯುಪೇಷನ್ ಇಸ್ ಗ್ಯಾರಂಟಿಡ್ 19(1)G. ಅಗ್ರಿಕಲ್ಚರಿಸ್ಟ್ಗೆ ಇವತ್ತು ದವಸ ಧಾನ್ಯಗಳನ್ನೇ ಬೆಳಿಬೇಕಾದ್ರೆ, ಹಾರ್ಟಿಕಲ್ಚರ್ ಕ್ರಾಪ್ ಬೆಳಿಬೇಕಾದ್ರೆ, ಮತ್ತೆ ಫ್ಲೋರಿಕಲ್ಚರ್ ಮಾಡ್ಬೇಕಾದ್ರೆ, ಫಿಸಿಕಲ್ಚರ್ ಮಾಡ್ಬೇಕಂದ್ರೆ ಹಣ ಇಲ್ದೇನೆ ಯಾವ ಒಂದು ಆಕ್ಯುಪೇಷನ್ ಮಾಡೋದಕ್ಕೆ, ಅಗ್ರಿಕಲ್ಚರ್ ಆಕ್ಯುಪೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ರಾಷ್ಟ್ರೀಕರಣ ಮಾಡಿದ ಮೇಲೆ ಈ ರಾಷ್ಟ್ರೀಕರಣವನ್ನ ಖಾಸಗೀಕರಣ ಮಾಡಕ್ಕೆ ಕೊಟ್ಟಾಗ ಅದು ಬಹಳಷ್ಟು ಜನರಿಗೆ, ಕೋಟ್ಯಾಂತರ ಜನರಿಗೆ ತೊಂದರೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಈ ದೇಶಕ್ಕೆ ಬರ್ತದೆ. ಆದ್ರಿಂದ ಈ ರಾಷ್ಟ್ರೀಕರಣ ಬ್ಯಾಂಕ್ಗಳನ್ನ ಮರ್ಜ್ ಮಾಡಕ್ಕಾಗ್ಲಿ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೈವೇಟ್ ಓನರ್ಸ್ಗೆ ಫಾರ್ ಎ ಸಾಂಗ್ ಅಂದ್ರೆ ಒಂದು ಹಾಡಿಗೆ ಅವ್ರಿಗೆ ಕೊಡ್ತಕ್ಕಂತಹ ಒಂದು ನೀತಿ ತೀವ್ರವಾಗಿ ದೇಶದ ಸಮಸ್ತ ಜನರು ಎಲ್ಲರೂ, ಬರೀ ಇದು ನಿಮ್ಮ ಸಮಸ್ಯೆ ಅಲ್ಲ, ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಸಮಸ್ಯೆ ಅಲ್ಲ. ಇವತ್ತು ನಿಮಗೆ ಲಕ್ಷಾಂತರ ಜನ ಎಂಪ್ಲಾಯ್ಮೆಂಟ್ ಸಿಕ್ಕಿತ್ತು, ಕಂಪ್ಯೂಟರೈಸೇಷನ್ ಆದ್ಮೇಲೆ ಅದು ಕಮ್ಮಿ ಆಗೋಯ್ತು. ಬಹಳಷ್ಟು ಲಕ್ಷಾಂತರ ಜನರ ಕೆಲಸಗಳನ್ನ ತೆಗೆದಾಕಿದ್ದಾರೆ. ಕೆಲಸಗಳನ್ನ ಖಾಲಿಯಾಗಿರೋದನ್ನ ರಿಕ್ರೂಟ್ಮೆಂಟ್ ಮಾಡಲಿಲ್ಲ. ಮತ್ತೆ ಈ ಬ್ರಾಂಚ್ಗಳಲ್ಲಿ ಸರಿಯಾಗಿ ಸರ್ವಿಸ್ ಇಂಡಸ್ಟ್ರಿ ಆದರೂ ಕೂಡ ಕ್ರೆಡಿಟರ್ಸ್ಗೆ ಬ್ಯಾಂಕಿಂಗ್ ಸರ್ವಿಸು ಬಹಳ ಪ್ರತಿಫಲವಾಗತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ತಿಲ್ಲ. ಪ್ರತಿಯೊಂದಕ್ಕೂ ಕೂಡ ಇವಾಗ ಈ RTGS ಆಗಲಿ, NEF ಆಗಲಿ ಚೇಂಜ್ ದುಡ್ಡನ್ನ ಕಳಿಸ್ಬೇಕಂತ ಹೇಳಿದ್ರೆ, DD ತಗೋಬೇಕು ಅಂತ ಹೇಳಿದ್ರೆ ದೊಡ್ಡ ಬಂಡವಾಳಗಾರರಿಗೆ, ಈ ಇಂಡಸ್ಟ್ರಿಯಲಿಸ್ಟ್ಗೆ ಇನ್ಸೆಷನ್ ಇದೆ, ಇಂಡಿವಿಜುವಲ್ನವ್ರಿಗೆ ಅದು ಚಾರ್ಜಸ್ ಮಾಡ್ತಿದ್ದಾರೆ. ಇದು ನೀತಿ ಬಹಳ ಆರೋಗ್ಯಕರವಾಗಿರ್ತಕ್ಕಂಥ ನೀತಿ ಅಲ್ಲ. ಇದು ಅನ್ರೀಸನಬಲ್, ಆರ್ಬಿಟ್ರರಿ, ಬಹಳ ಇದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಿರ್ತಕ್ಕಂಥ ವಿಚಾರ. ಆದ್ರಿಂದ ದಯವಿಟ್ಟು ಈ ನಿಮಗೆ ಕಾರ್ಯಕ್ರಮಕ್ಕೆ, ನಿಮ್ಮ ಹೋರಾಟಕ್ಕೆ ಯಶಸ್ವಿ ಆಗಲಿ ಅಂತಕ್ಕಂಥ ವಿಚಾರವನ್ನ ನನ್ನ ಮಾತುಗಳನ್ನು ಹೇಳಿ, ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ 11 ಗಂಟೆಗೆ ಹೋಗ್ಬೇಕಾಗಿತ್ತು, 40 ನಿಮಿಷ ಆಗೋಗಿದೆ ಈಗಾಗಲೇ. ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ನಾನು ಓದ್ತಾ ಇದ್ದೀನಿ. ನಿಮಗೆ ಜಯವಾಗ್ಲಿ. ಜಯ ಸುಮ್ಮನೆ ವೆಬಿನಾರ್ಗಳು ಮಾಡಿದ್ರೆ ಪ್ರಯೋಜನ ಇಲ್ಲ, ಹೋರಾಟಗಳು ಕೂಡ ಮಾಡಬೇಕಾಗಿದೆ. ಅದು ಏನಪ್ಪ ನ್ಯಾಯಮೂರ್ತಿ ಹೋರಾಟ ಅಂತ ಹೇಳ್ತಾರೆ, ಏನ್ ಮಾಡುದು? ಸಂವಿಧಾನನೇ ಉಲ್ಟಾ ಮಾಡ್ತಿದ್ದಾರೆ ಸರ್ಕಾರದವರು.
ಜನರ ವಿರೋಧಿ ನೀತಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೋರಾಟ ಮಾಡಲಿಲ್ಲ ಅಂದ್ರೆ, ಹೋರಾಟ ಮಾಡಿದ್ರಿಂದ ತಾನೇ ಸ್ವತಂತ್ರ ಬಂದಿದ್ದು. ಮಹಾತ್ಮ ಗಾಂಧಿ ನಾಯಕತ್ವದಲ್ಲಿ, ಅಂಬೇಡ್ಕರ್ ಇದ್ದಿದ್ದರಿಂದ ತಾನೇ ಈ ಇದು ಬಂದಿದ್ದು, ಅವರು ಚೇರ್ಮನ್ ಆಗಿದ್ದರಿಂದ. ಆದ್ರಿಂದ ಬೇರೆ ವಿಧಿನೇ ಇಲ್ಲ ನಿಮಗೆ. ಆ ರೀತಿ ಮಾಡಬೇಕು. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.